ಹುಕ್ಕೇರಿ ಸನ್ನಿಧಾನದಿಂದ ಎಲ್ಲ ಗುರುಸ್ವಾಮಿಗಳು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಸನ್ನಿಧಾನದ ಗುರುಸ್ವಾಮಿಗಳಿಗೆ ಸ್ವಾಮಿ ಶರಣ ಹೇಳ್ತಾ ಇವತ್ತಿನ ದಿವಸ ಈ ಒಂದು ವಿಡಿಯೋನ ತಮ್ಮೆಲ್ಲರ ಹಂಚಿಕೊಳ್ಳುವ ಉದ್ದೇಶ, ನಾಳೆ ಬರ್ತಕ್ಕಂಥ ಶನಿವಾರ ಈ ಸನ್ನಿಧಾನದಲ್ಲಿ ಕೊನೆಯ ಪೂಜೆ ಆಗ್ತಿದ್ದು ಕಾರಣ ಈ ಸನ್ನಿಧಾನ ಮಾಲೀಕರಾಗಿರ್ತಕ್ಕಂಥ ಒತ್ತಾಯದ ಮೇರೆಗೆ ಈ ಸನ್ನಿಧಾನ ಬಿಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಕೊನೆಯ ಪೂಜೆಯನ್ನು ಇಟ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಈ ಸನ್ನಿಧಾನವನ್ನು ಎಲ್ಲಿ ತೆರವುಗೊಳಿಸಬೇಕು, ಪೂಜೆಯನ್ನು ಎಲ್ಲ ಪ್ರಾರಂಭ ಮಾಡಬೇಕು, ಇಲ್ಲಿರ್ತಕ್ಕಂಥ ಸಾಮಾನುಗಳನ್ನ ಎಲ್ಲಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವುದೊಂದು ಮೊದಲನೇದಾಗಿ. ಎರಡನೇದಾಗಿ ಈಗಾಗಲೇ ತಗೊಂಡಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಸನ್ನಿಧಾನವನ್ನು ಕಟ್ಟುವ ಸಲುವಾಗಿ ಅದರ ಬಗ್ಗೆ ಚಿಂತನ ಮಂಥನ ಮಾಡುವ ಒಂದು ಉದ್ದೇಶ. ಅದಕ್ಕೆ ತಗಲುವ ಸಾಧಕ ವೆಚ್ಚಗಳು ಕೂಡ ಒಂದು ಚಿಂತನಗೋಷ್ಠಿಯಲ್ಲಿ ಚರ್ಚೆ ಮಾಡುವುದಿದೆ. ಆ ಚರ್ಚೆ ಮಾಡಿದ ನಂತರ ಈ ವರ್ಷ 2023-24 ಸಾಲಿನ ಖರ್ಚು ವೆಚ್ಚಗಳು, ಮಹಾಪೂಜೆಯ ಹಾಗೂ ನಿರಂತರ ಮಾಲಾಧಾರಿಗಳಾಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳ ಒಂದು ಖರ್ಚು ವೆಚ್ಚ ಇದನ್ನು ಸ್ಟೇಟ್ಮೆಂಟನ್ನು ಕೂಡ ಅವತ್ತಿನ ದಿವಸ ಎಲ್ಲ ವಿಷಯ ತಿಳಿಸುವ ಒಂದು ಉದ್ದೇಶವಾಗಿ ಈ ಮೀಟಿಂಗನ್ನು ಕರೆಯಲಾಗಿದೆ. ಹುಕ್ಕೇರಿಯ ವಿಶೇಷವಾಗಿ ಹುಕ್ಕೇರಿಯಲ್ಲಿ ನಮ್ಮ ಸನ್ನಿಧಾನ ಹಾಕಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳು, ಕನ್ಯಾಸ್ವಾಮಿ ಹಿಡ್ಕೊಂಡು ಗುರುಸ್ವಾಮಿಗಳವರೆಗೂ ಎಲ್ಲರೂ ಈ ಒಂದು ಮೀಟಿಂಗ್ಗೆ ಹಾಜರಾಗಬೇಕಂತ ತಮ್ಮಲ್ಲಿ ವಿನಂತಿ. ನಾಳೆ ಬರುವ ಶನಿವಾರ 4 ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಈ ಸನ್ನಿಧಾನದಲ್ಲಿ ಹಾಜರಿದ್ದು ಈ ಒಂದು ಮೀಟಿಂಗಿಗೆ ಶೋಭೆ ತೋರೋದ್ರ ಮುಖಾಂತರ ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಹಂಚಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಸನ್ನಿಧಾನ ಅಥವಾ ಸಂಧಾನವನ್ನು ಮಾಡುವುದು ಒಂದು ಬಹಳ ವಿಶೇಷವಾಗಿ ಅಂತ ಚರ್ಚೆ ಇದೆ. ಆ ಚರ್ಚೆಯಲ್ಲೂ ಕೂಡ ತಾವು ಸಹಭಾಗಿಯಾಗಿ ತಮ್ಮ ಸಹಕಾರ ಅಥವಾ ಸಲಹೆಗಳನ್ನು ಕೂಡ ನೀಡಬಹುದು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ, ಅದೇ ರೀತಿ ನಮಗೆ ಸಹಾಯವನ್ನು ನೀಡಲು ಎಲ್ಲ ತಾಲೂಕಿನಾದ್ಯಂತ ಗುರುಸ್ವಾಮಿಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನು ಕೂಡ ನಾವು ಆಹ್ವಾನಿಸಲಿದ್ದೇನೆ. ದಯವಿಟ್ಟು ತಾವುಗಳು ಕೂಡ ಬಂದು ನಮಗೆ ಸಲಹೆ ಸೂಚನೆ ಮಾಡಿ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಹೇಳ್ತಾ, ದಯವಿಟ್ಟು ತಮ್ಮೆಲ್ಲರೂ ಈ ಒಂದು ನಾಳೆ ಬರ್ತಕ್ಕಂಥ ಶನಿವಾರ 4 ಗಂಟೆಗೆ ಈ ಒಂದು ನಮ್ಮ ಇರ್ತಕ್ಕಂಥ ಸನ್ನಿಧಾನದಲ್ಲಿ ಮೀಟಿಂಗ್ ಕರೆಯಲಾಗಿದೆ. ದಯವಿಟ್ಟು ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಬೇಕಂತ ಈ ವಿಶೇಷ ಸಂದೇಶ